ನಮಸ್ಕಾರ. ಈ ವಿಡಿಯೋದಲ್ಲಿ ಓಲ್ಡ್ ಏಜ್ ಪೆನ್ಷನ್, ವಿಧವಾ ಪಿಂಚಣಿ ಮತ್ತು ಅಂಗವಿಕಲ ಪಿಂಚಣಿ ಸೇರಿದಂತೆ ಯಾವುದೇ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ತಿಂಗಳಿಗೊಮ್ಮೆ ಬರುವ ಹಣ ಏಕಾಏಕಿ 1 ತಿಂಗಳು ಅಥವಾ 2 ತಿಂಗಳು ಅಥವಾ ಹಲವು ತಿಂಗಳುಗಳ ಹಣ ಪಿಂಚಣಿ ಹಣ ಬರದೇ ಇದ್ದಾಗ ಅಥವಾ ನಿಂತು ಹೋಗಿದ್ರೆ ಮತ್ತೆ ಪುನಃ ಪಿಂಚಣಿ ಹಣ ಬರಬೇಕಂದ್ರೆ ಏನು ಮಾಡಬೇಕು, ಯಾವ ಕಾರಣಗಳಿಂದ ಈ ಒಂದು ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುವುದು ನಿಂತು ಹೋಗಿರುತ್ತೆ, ಇವೆಲ್ಲ ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನೀವು ನೋಡಬಹುದು. ಮೊಟ್ಟ ಮೊದಲಿಗೆ ಪಿಂಚಣಿ ಹಣ ನಿಲ್ಲಲು ಕಾರಣಗಳು ಏನೇನು ಅನ್ನೋದನ್ನ ನೋಡೋಣ. ಒಂದನೆಯದು KYC ಮಾಡಿಸದೇ ಇದ್ದಾಗ ಅಂತಂದ್ರೆ ಇವಾಗ ನಿಮಗೆಲ್ಲ ಗೊತ್ತು, ಸರ್ಕಾರ ಹಲವಾರು ಯೋಜನೆಗಳಿಗೆ KYC ಕಡ್ಡಾಯ ಮಾಡಿದೆ. ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಪಿಂಚಣಿ ದಾಖಲೆಗಳು ಸರಿಯಾಗಿ ಜೋಡಣೆಯಾಗಿರಬೇಕು. KYC ಮಾಡಿಸದೇ ಇದ್ರೆ ಪಿಂಚಣಿ ಹಣ ತಾತ್ಕಾಲಿಕವಾಗಿ ಸ್ಥಗಿತವಾಗಬಹುದು. ಎರಡನೆಯದು ಜೀವಿತ ಪ್ರಮಾಣ ಪತ್ರ ಸಲ್ಲಿಸದೇ ಇದ್ದಾಗ. ಸರ್ಕಾರ ಕೆಲವೊಮ್ಮೆ ಫಲಾನುಭವಿಯು ಜೀವಂತವಾಗಿದ್ದಾರೋ ಅಥವಾ ಇಲ್ಲೋ ಎಂಬುದನ್ನು ಪರಿಶೀಲಿಸುತ್ತದೆ. ಈ ಪರಿಶೀಲನೆ ಪೂರ್ಣಗೊಳ್ಳದಿದ್ದರೆ ಹಣ ಬಿಡುಗಡೆಯಾಗದೇ ಇರಬಹುದು. ಮೂರನೇ ಕಾರಣ, ಬ್ಯಾಂಕ್ ಅಕೌಂಟ್ನಿಂದ ನಿಮಗೆ ಯಾವೆಲ್ಲ ಸಮಸ್ಯೆಗಳು ಬರಬಹುದು ಅಂತಂದ್ರೆ, ಕೆಲವೊಮ್ಮೆ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿದ್ದಾಗ, ಬ್ಯಾಂಕ್ ಅಕೌಂಟ್ ಆಧಾರ್ ನಂಬರ್ ಲಿಂಕ್ ಆಗದೇ ಇದ್ದಾಗ, ಎಲ್ಲಕ್ಕಿಂತ ಮುಖ್ಯವಾಗಿ NPCI ಮ್ಯಾಪಿಂಗ್ ಆಗದೇ ಇದ್ದಾಗ ಅಂತಂದ್ರೆ DBT ಮೂಲಕ ಸರ್ಕಾರದ ಹಣ ಬ್ಯಾಂಕ್ ಅಕೌಂಟ್ಗೆ ಬರಬೇಕಾದ್ರೆ NPCI ಮ್ಯಾಪಿಂಗ್ ಆಗಿರಬೇಕು. ಇದು ಅಗತ್ಯವಾಗಿರುತ್ತೆ. ನಾಲ್ಕನೇ ಕಾರಣ ಏನಿರುತ್ತೆ ಅಂತಂದ್ರೆ, ದಾಖಲೆಗಳಲ್ಲಿರುವ ಹೆಸರು ವ್ಯತ್ಯಾಸ ಕಂಡು ಬಂತಂದ್ರೆ ಇದು ಕಾರಣ ಆಗುತ್ತೆ. ಉದಾಹರಣೆಗೆ ಆಧಾರ್ ನಲ್ಲಿ ಒಂದು ಹೆಸರು ಅಥವಾ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಬಹುದು, ಬ್ಯಾಂಕ್ ನಲ್ಲಿ ಬೇರೆ ಹೆಸರು ಆಗಿರುತ್ತೆ, ಪಿಂಚಣಿ ದಾಖಲೆಯಲ್ಲಿ ಇನ್ನೊಂದು ಹೆಸರು ಆಗಿರುತ್ತೆ. ಕೆಲವೊಮ್ಮೆ 5 ಎಕರೆಗಿಂತ ಹೆಚ್ಚಿನ ಆಸ್ತಿ ಇದ್ರೂ ಸಹ ರದ್ದಾಗಬಹುದು. ವಾರ್ಷಿಕ ಪರಿಶೀಲನೆ ಅಂದ್ರೆ ವಾರ್ಷಿಕವಾಗಿ ವೆರಿಫಿಕೇಶನ್ ಇದ್ದಿರುತ್ತೆ. ಸರ್ಕಾರ ಕಾಲಕ್ಕೆ ಫಲಾನುಭವಿಗಳ ಅರ್ಹತಾ ಒಂದು ಪಟ್ಟಿ ಪರಿಶೀಲನೆ ಮಾಡುತ್ತೆ. ಪರಿಶೀಲನೆ ಬಾಕಿ ಇದ್ರೆ ಪಿಂಚಣಿ ಹಣ ತಾತ್ಕಾಲಿಕವಾಗಿ ನಿಲ್ಲಬಹುದು. ಈ ವ್ಯತ್ಯಾಸಗಳು ಕಂಡು ಬಂದ್ರೆ ಪಿಂಚಣಿ ಹಣ ಬರದೇ ಇರುವುದಕ್ಕೆ ಕಾರಣವಾಗಬಹುದು. ಇವಾಗ ಪಿಂಚಣಿ ಹಣ ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರಬೇಕಾದ್ರೆ ಏನೇನ್ ಮಾಡಬೇಕು, ಆ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮೊದಲು ಪಿಂಚಣಿ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಮೊದಲು ಕಾರಣ ತಿಳಿದುಕೊಳ್ಬೇಕಾಗುತ್ತೆ. ಕಾರಣ ತಿಳಿಯದೆ ಯಾವುದೇ ದಾಖಲೆ ಕೊಟ್ಟರೂ ಸಹ ಪ್ರಯೋಜನ ಆಗೋದಿಲ್ಲ. ಒಂದು ನಿರ್ದಿಷ್ಟ ಕಾರಣ ತಿಳಿದುಕೊಳ್ಳಲು ನೀವು ತಹಸೀಲ್ದಾರ್ ಕಚೇರಿಯಲ್ಲಿರುವ ಪಿಂಚಣಿ ವಿಭಾಗಕ್ಕೆ ಹೋಗಿ ವಿಚಾರಿಸಿ. ಪಿಂಚಣಿ ವಿಭಾಗದಲ್ಲಿ ಕಾರಣ ಮತ್ತು ಮುಂದೆ ಏನು ಮಾಡಬೇಕು, ಒಂದು ಹಣ ಬರಲು ಯಾವ ದಾಖಲೆಗಳು ಬೇಕು ಅಂತ ಹೇಳುತ್ತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆದಾಯ ಪ್ರಮಾಣ ಪತ್ರ, ಕೆಲವು ಸಂದರ್ಭಗಳಲ್ಲಿ ರೇಷನ್ ಕಾರ್ಡ್ ಮತ್ತು ಕುಟುಂಬದ ಆಸ್ತಿ ವಿವರ ಕೇಳಬಹುದು. ಸಾಮಾನ್ಯವಾಗಿ ಈ ದಾಖಲೆಗಳು ಬೇಕೇ ಬೇಕು. ಇವಾಗ ಈ ಎಲ್ಲಾ ದಾಖಲೆಗಳು ರೆಡಿ ಆದ್ಮೇಲೆ ನೀವು ಪುನಃ KYC ಮಾಡಿಸಿ ಅಂತಂದ್ರೆ ನಾಡ ಕಚೇರಿ ಅಥವಾ ಸೇವಾ ಕೇಂದ್ರದಲ್ಲಿ ಅಥವಾ ಗ್ರಾಮ ಒನ್ ಕೇಂದ್ರದಲ್ಲಿ ನೀವು ಥಂಬ್ ಅಥವಾ OTP ಮೂಲಕ KYC ಪೂರ್ಣಗೊಳಿಸಿ. ನೀವು ತಹಸೀಲ್ದಾರ್ ಕಚೇರಿಯ ಪಿಂಚಣಿ ವಿಭಾಗಕ್ಕೆ ಹೋಗಿಯೂ ಸಹ ನೀವು KYC ಮಾಡಿಸಬಹುದು. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದರೆ ಅಥವಾ ಏನಾದರೂ ಒಂದು ಆಧಾರ್ ಕಾರ್ಡ್ನಲ್ಲಿ ಬದಲಾವಣೆ ಮಾಡಿದರೆ ಕಡ್ಡಾಯವಾಗಿ ನೀವು ತಹಸೀಲ್ದಾರ್ ಕಚೇರಿಯಲ್ಲಿರುವ ಪಿಂಚಣಿ ವಿಭಾಗಕ್ಕೆ ಹೋಗಿ ಅಲ್ಲಿ ನೀವು ಅಪ್ಡೇಟ್ ಮಾಡಿಸಿ. ತದನಂತರ ನಿಮ್ಮ ಒಂದು ಬ್ಯಾಂಕಿಗೆ ಭೇಟಿ ಕೊಟ್ಟು ಸಹ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತಂದ್ರೆ, ಲಿಂಕ್ ಆಗಿದೆಯೋ ಇಲ್ವೋ, ಬ್ಯಾಂಕ್ ಅಕೌಂಟ್ KYC ಆಗಿಲ್ಲ ಅಂತಂದ್ರೆ KYC ಮಾಡಿಸಿ, NPCI ಮ್ಯಾಪಿಂಗ್ ಮಾಡಿಸಿ ಬ್ಯಾಂಕಿಗೆ ಭೇಟಿ ಕೊಟ್ಟು, ಮತ್ತು ಒಂದು ವೇಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿದ್ರೆ ಅದನ್ನು ಆಕ್ಟಿವ್ ಮಾಡಿಸಿ. ಈ ಎಲ್ಲವನ್ನು ಪರಿಶೀಲಿಸಿ ಬ್ಯಾಂಕ್ ಸಮಸ್ಯೆ ಮೊದಲು ಪರಿಹರಿಸಿಕೊಳ್ಬೇಕಾಗುತ್ತೆ. ಒಂದು ವೇಳೆ ಪಿಂಚಣಿ ಹಣ ನಿಂತಿದ್ದರೆ ಮರು ಸಕ್ರಿಯಗೊಳಿಸುವ ಮನವಿ ಸಹ ಸಲ್ಲಿಸಬಹುದು. ಹಳೆಯ ಅರ್ಜಿಯನ್ನು ಮತ್ತೆ ಮರು ಸಕ್ರಿಯಗೊಳಿಸಲಾಗುತ್ತೆ. ಒಂದು ವೇಳೆ ನೀವು ಆ ರೀತಿ ಮರು ಸಕ್ರಿಯಗೋಸ್ಕರ ಅರ್ಜಿ ಸಲ್ಲಿಸಿದರೆ, ಪಿಂಚಣಿ ಹಣ ತಾಂತ್ರಿಕ ಕಾರಣಗಳಿಂದ ನಿಂತಿದ್ದರೆ ಮತ್ತು ನಂತರ ಮರು ಸಕ್ರಿಯಗೊಂಡ್ರೆ ಹಲವಾರು ಸಂದರ್ಭಗಳಲ್ಲಿ ಬಾಕಿ ತಿಂಗಳ ಹಣ ಸಹ ಒಂದೇ ಸಾರಿ ಜಮಾ ಆಗಬಹುದು. ಆದರೆ ಅದು ಪ್ರಕರಣದ ಸ್ವರೂಪದ ಮೇಲೆ ಅವಲಂಬಿತವಾಗಿರುತ್ತೆ. ಇದು ನಿಮಗೆ ನೆನಪಿರಲಿ. ಇಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂತಂದ್ರೆ, ನಿಮ್ಮ ಪಿಂಚಣಿ ರದ್ದಾದ್ರೆ ಅದನ್ನು ಪುನರ್ ಪ್ರಾರಂಭ ಮಾಡಲು ಬರೋದಿಲ್ಲ. ಸುಮ್ಮನೆ ಕಚೇರಿ ಅಲಿದಾಡೋ ಬದಲು ನೀವು ಹೊಸ ಅರ್ಜಿ ಹಾಕಿ ಪೆನ್ಷನ್ ಪಡೆದುಕೊಳ್ಳಿ. ಕೊನೆಯದಾಗಿ ಒಂದು ಮಾತು, ಈ ಓಲ್ಡ್ ಏಜ್ ಪೆನ್ಷನ್ ಆಗಿರಬಹುದು, ವಿಧವಾ ಪಿಂಚಣಿ ಆಗಿರಬಹುದು, ಇವೆಲ್ಲ ನಿಂತು ಹೋದ್ರೆ ಹೆದರಬೇಕಾಗಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ KYC, ಬ್ಯಾಂಕ್ ಲಿಂಕ್, ದಾಖಲೆ ಪರಿಶೀಲನೆ ಅಥವಾ ಅರ್ಹತಾ ದೃಢೀಕರಣದ ಸಮಸ್ಯೆಯಿಂದ ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತವಾಗಿರುತ್ತೆ ಅಷ್ಟೇ. ಸರಿಯಾದ ಸಮಯಕ್ಕೆ ಕಚೇರಿಯನ್ನು ಸಂಪರ್ಕಿಸಿ ದಾಖಲೆಗಳನ್ನು ಕೊಟ್ರೆ ಪಿಂಚಣಿ ಮತ್ತೆ ಆರಂಭವಾಗುವ ಸಾಧ್ಯತೆ ಇದ್ದೇ ಇರುತ್ತೆ. ಕೆಲವೊಮ್ಮೆ ಬಾಕಿ ಉಳಿದ ಹಣವೂ ಸಹ ನಂತರ ಜಮಾ ಆಗಬಹುದು.
ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಏನಾದರೂ ಇದ್ದರೆ ಕಮೆಂಟ್ಸ್ ಮೂಲಕ ನೀವು ಕೇಳಬಹುದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ, ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ.